ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ. ಸೊ ಬನ್ನಿ, ಇವತ್ತಿನ ಎಪಿಸೋಡ್ ಯಾವ ಥರ ಇತ್ತು, ಏನೇನೆಲ್ಲ ಆಯಿತು ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಡೀಟೇಲಾಗಿ ತಿಳಿಸ್ತಾ ಹೋಗ್ತೀನಿ. ಕಳೆದ ಸಂಚಿಕೆಯಲ್ಲಿ ಆಲ್ರೆಡಿ ನಾನು ತಿಳಿಸಿದ್ದೆ, ವಿವೇಕ್ ಐಸ್ ಕ್ರೀಮ್ ತಿಂದ್ಬಿಟ್ಟು ಅವನಿಗೆ ಹೆಲ್ತ್ ತುಂಬ ಅಪ್ಸೆಟ್ ಆಗಿಬಿಟ್ಟಿರುತ್ತೆ. ಉಸಿರಾಡೋಕ್ಕೂ ಕೂಡ ಅವನಿಗೆ ತುಂಬಾ ತೊಂದರೆ ಆಗೋಗ್ಬಿಟ್ಟಿರುತ್ತೆ. ಗೌರಿ ಅವನಿಗೆ ಮನೇಲಿ ಯಾರೂ ಕೂಡ ಇರೋದಿಲ್ಲ. ಅವಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿಸಿರ್ತಾಳೆ. ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವಳಿಗೆ ಡ್ರೈವಿಂಗ್ ಕೂಡ ಬರ್ತಾರಲ್ಲ, 2 ವೀಲರಲ್ಲಿ ವಿವೇಕ್ನ ಗಟ್ಟಿಯಾಗಿ ಒಂದು ಬಟ್ಟೆಯಿಂದ ಕಟ್ಕೊಂಡು ಯಾರ ಸಹಾಯನೂ ಏನೂ ಇಲ್ಲದೇ ಅವಳೇ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ವಿವೇಕ್ನ ಸೇರಿಸಿರ್ತಾಳೆ. ಸೊ ಹಾಸ್ಪಿಟಲಲ್ಲಿರೋರು ಟ್ರೀಟ್ಮೆಂಟ್ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಯಾಕಂತಂದರೆ ಬಿಲ್ ಪೇ ಮಾಡಿದೆ ಯಾವುದೇ ಟ್ರೀಟ್ಮೆಂಟ್ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು. ಆದರೆ ಗೌರಿ ಹತ್ರ ಯಾವುದೇ ದುಡ್ಡು ಇರೋದಿಲ್ಲ. ಬರೋ ಟೆನ್ಷನಲ್ಲಿ ಎಲ್ಲ ಮರೆತು ಬಂದುಬಿಟ್ಟಿರ್ತಾಳೆ. ಸೊ ಅದಾದಮೇಲೆ ಶ್ಯಾಮ್ಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾಳೆ. ಆಮೇಲೆ ಶ್ಯಾಮ್ ಇದ್ಬಿಟ್ಟು ಹಾಸ್ಪಿಟಲ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಹಾಸ್ಪಿಟಲ್ ಡೀಟೇಲ್ಸ್ ಎಲ್ಲ ತೊಗೊಂಡು, ಅಕೌಂಟ್ ಡೀಟೇಲ್ಸ್ ಎಲ್ಲ ತೊಗೊಂಡು ಅವನು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಾನೆ. ಸೊ ಅದಾದಮೇಲೆ ಹಾಸ್ಪಿಟಲಲ್ಲಿ ವಿವೇಕ್ಗೆ ಟ್ರೀಟ್ಮೆಂಟ್ ಪ್ರೊಸೀಜರ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಸೊ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಆದಮೇಲೆ ವಿವೇಕು ನಿಧಾನಕ್ಕೆ ಚೇತರಿಸ್ಕೊತಾ ಇರ್ತಾನೆ. ಬಟ್ ಗೌರಿಗೆ ತುಂಬಾ ಭಯ ಇರುತ್ತೆ, ಆತಂಕ ಇರುತ್ತೆ. ಮನೇಲಿ ಯಾರೂ ಇಲ್ಲದೆ ಇರೋ ಟೈಮಲ್ಲಿ ಈ ಥರ ಆಗೋಗ್ಬಿಟ್ಟಿದೆ. ವಿವೇಕ್ ಏನಾದರೂ ಆದರೆ ಏನು ಮಾಡಲಿ ಅಂತೇಳ್ಬಿಟ್ಟು ತುಂಬ ಭಯ, ಟೆನ್ಷನಿಂದ ವಿವೇಕ್ ಪಕ್ಕನೇ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಕೂತಿರ್ತಾಳೆ. ಸೊ ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ವಿವೇಕು ಕೈ ಕಾಲು ಆಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದಾದಮೇಲೆ ಅವಳು ಡಾಕ್ಟ್ರಿಗೆ ಕರೀತಾಳೆ. ಡಾಕ್ಟರ್ ಅಂತ ಹೇಳ್ಬಿಟ್ಟು ಕೂಗ್ತಾಳೆ. ಅದಾದಮೇಲೆ ಡಾಕ್ಟ್ರು ಕೂಡ ಏನಾಯಿತೋ ಏನೋ ಅಂತ ಹೇಳ್ಬಿಟ್ಟು ಬರ್ತಾರೆ. ಸೊ ವಿವೇಕ್ ಇದ್ಬಿಟ್ಟು ಮಾಸ್ಕ್ ತೆಗ್ದುಬಿಟ್ಟು ಮಾತಾಡೋದಕ್ಕೆ ಅಂತ ಟ್ರೈ ಮಾಡ್ತಾನೆ. ಅದಕ್ಕೆ ಗೌರಿ ಇದ್ಬಿಟ್ಟು ಏನು ಬೇಡ, ನೀವೇನೋ ತೆಗಿಯೋಕ್ಕೆ ಹೋಗ್ಬೇಡಿ, ಡಾಕ್ಟ್ರು ಬಂದು ಚೆಕ್ ಮಾಡಲಿ, ಅಲ್ಲಿವರೆಗೂ ನೀವೇನೋ ಮಾಡಬೇಡಿ, ನೀವು ಹಾಗೇ ಇರಿ ಅಂತ ಹೇಳ್ಬಿಟ್ಟು ವಿವೇಕ್ ಹೇಳ್ತಾಳೆ. ಸೊ ಅದಾದಮೇಲೆ ಡಾಕ್ಟ್ರು ಬಂದುಬಿಟ್ಟು ಚೆಕ್ ಮಾಡ್ತಾರೆ, ಪಲ್ಸ್ ರೇಟ್ ಎಲ್ಲ ಚೆಕ್ ಮಾಡ್ತಾರೆ. ಸೊ ಅದಾದಮೇಲೆ ಡಾಕ್ಟ್ರಿಗೆ ಕನ್ಫರ್ಮ್ ಆಗುತ್ತೆ ವಿವೇಕ್ಗೆ ಆಗಿರೋಂತಹ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ. ಸೊ ಅವನಿವಾಗ ನಾರ್ಮಲ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಕೂಡ ಕನ್ಫರ್ಮ್ ಮಾಡ್ತಾರೆ. ಸೊ ಎಷ್ಟೇ ಕಷ್ಟ ಬಂದರೂ ಕೂಡ ಗೌರಿ ವಿವೇಕ್ನ ಉಳಿಸ್ಕೊಂಡ್ಳು. ಸೊ ಎಲ್ಲರಿಗೂ ಒಂಥರ ಭಯ, ಟೆನ್ಷನ್ ಆಗೋಗ್ಬಿಟ್ಟಿತ್ತು. ಏನಾಗುತ್ತೋ ಏನೋ, ಗೌರಿ ವಿವೇಕ್ನ ಕಳ್ಕೊತಾಳೆ, ಈ ಸಿಚುವೇಶನ್ನ ಯಾವ ಥರ ಫೇಸ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಂದು ಭಯ, ಆತಂಕ ಆಗೋಗಿತ್ತು. ಅದಾದಮೇಲೆ ಡಾಕ್ಟ್ರು ಕೂಡ ಗೌರಿಗೆ ಸಾರಿ ಕೇಳ್ತಾರೆ. ಸಾರಿ ಮೇಡಮ್, ನಾವು ಏನು ಮಾಡೋಕ್ಕಾಗಲ್ಲ, ನಾವು ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ, ನಾನು ಏನು ತಪ್ಪು ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ನನಗೆ ತಿದ್ದಿ ಹೇಳಿದ್ರಿ. ಒಂದು ಜೀವದ ಬೆಲೆ ಏನು, ಅದಕ್ಕೆ ಎಷ್ಟು ಪ್ರಿಫರೆನ್ಸ್ ಕೊಡಬೇಕಂತ ನಾವು ಓದಬೇಕಾದ್ರೆ ನೋಡಿರ್ತೀವಿ ಅಷ್ಟೇ. ಅದಾದಮೇಲೆ ಇಲ್ಲಿ ಹಾಸ್ಪಿಟಲ್ ವರ್ಕ್ ಅಂತ ಬಂದಾಗ ನಾವು ಇಲ್ಲಿದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ನಮ್ಮನ್ನೆಲ್ಲ ಕಟ್ಟಾಕ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ಸೊ ನಮ್ಮ ಮೌಲ್ಯ ಏನು, ನಾವೇನು ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ನನಗೆ ತಿಳಿಸ್ಕೊಟ್ರಿ ಅಂತ ಹೇಳ್ಬಿಟ್ಟು ಗೌರಿ ಹತ್ರ ಡಾಕ್ಟ್ರು ಮತ್ತು ಅಲ್ಲಿರೋಂಥ ಸ್ಟಾಫ್ಸ್ ಎಲ್ಲನೂ ಸಾರಿ ಕೇಳ್ತಾರೆ. ಆಮೇಲೆ ಗೌರಿ ಇದ್ಬಿಟ್ಟು ಇದು ನಮಗಷ್ಟೇ ಅಲ್ಲ, ಯಾರಿಗೂ ಈ ಥರ ಆಗಬಾರ್ದು, ದಯವಿಟ್ಟು ಯಾವುದೇ ಜನ ಆಗಲಿ ಯಾರೇ ಆಗಲಿ ಹಾಸ್ಪಿಟಲ್ಗೆ ಅಂತ ಟ್ರೀಟ್ಮೆಂಟಿಗೆ ಬಂದಾಗ ದುಡ್ಡು, ರೆಸಿಪ್ಟು, ಫಾರ್ಮಾಲಿಟೀಸ್ ಅನ್ನೋದಕ್ಕಿಂತ ಮುಂಚೆ ಅವ್ರಿಗೆ ಟ್ರೀಟ್ಮೆಂಟು ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ, ಇದು ನಮಗೆ ಅಂತಲ್ಲ ಬೇರೆ ಯಾರಿಗೂ ಈ ಥರ ಆಗಬಾರ್ದು ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಅದಾದಮೇಲೆ ಗೌರಿನೂ ಕೂಡ ಕೈ ಮುಗಿದ್ಬಿಟ್ಟು ಡಾಕ್ಟ್ರ್ ಹತ್ರ ಸಾರಿ ಕೇಳ್ತಾಳೆ. ನಾನು ಕೂಡ ಆ ಥರ ನಿಮ್ಮ ಮೇಲೆ ಕೈ ಮಾಡಬಾರ್ದಿತ್ತು, ನಾನು ಕೂಡ ತುಂಬ ರೂಡಾಗಿ ಬಿಹೇವ್ ಮಾಡಿದೆ, ಈ ಕಡೆ ನನ್ನ ಗಂಡನ ಪ್ರಾಣ ಉಳಿಸ್ಕೋಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿತ್ತು. ನಿಮಗೆ ಯಾವುದೇ ಥರ ಹರ್ಟ್ ಮಾಡಬೇಕು, ನಿಮ್ಮ ಮೇಲೆ ಕೈ ಮಾಡಬೇಕು, ನಿಮಗೆ ಏನಾದರೂ ಮಾಡಬೇಕು ಅನ್ನೋವಂಥ ಉದ್ದೇಶ ನನಗೇನೂ ಇರಲಿಲ್ಲ. ಸೊ ಆ ಟೈಮಲ್ಲಿ ನನಗೆ ನನ್ನ ಗಂಡನ ಪ್ರಾಣ ಮಾತ್ರ ಮುಖ್ಯ ಆಗೋಗಿತ್ತು. ಅದಕ್ಕೋಸ್ಕರ ನಾನು ಕೂಡ ತುಂಬ ರೂಡಾಗಿ ಬಿಹೇವ್ ಮಾಡಿದೆ. ದಯವಿಟ್ಟು ನನ್ನಿಂದ ನಿಮಗೆ ಏನಾದರೂ ಹರ್ಟ್ ಆಗಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಹೇಳ್ಬಿಟ್ಟು ಗೌರಿನೂ ಕೂಡ ಕೈ ಮುಗಿದು ಡಾಕ್ಟ್ರ್ ಹತ್ರ ಕೇಳ್ಕೊತಾಳೆ. ಆಮೇಲೆ ಇದೇ ಥರ ದಯವಿಟ್ಟು ಯಾರಿಗೂ ಮಾಡೋಕ್ಕೆ ಹೋಗಬೇಡಿ, ನೆಕ್ಸ್ಟ್ ಯಾರಾದರೂ ಪೇಷಂಟ್ ಬಂದರೆ ಅವರಿಗೆ ಟ್ರೀಟ್ಮೆಂಟ್ಗೆ ಫಸ್ಟು ಪ್ರಿಫರೆನ್ಸ್ ಕೊಡಿ, ಆನಂತರ ದುಡ್ಡು ಇದಕ್ಕೆಲ್ಲ ಆಮೇಲೆ ನೋಡಿ, ಫಾರ್ಮಾಲಿಟೀಸ್ ಎಲ್ಲ ಆಮೇಲೆ ನೋಡಿ ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾಳೆ. ಸೊ ಅದಾದಮೇಲೆ ಡಾಕ್ಟ್ರು ನರ್ಸ್ಗೆ ಹೇಳ್ತಾರೆ ಎಲ್ಲ ಫಾರ್ಮಾಲಿಟೀಸ್ನ ಕಂಪ್ಲೀಟ್ ಮಾಡಿಸಿ ಇವರನ್ನು ಡಿಸ್ಚಾರ್ಜ್ ಮಾಡಿ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಗೌರಿ ವಿವೇಕ್ಗೆ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಹೋಗೋದಕ್ಕೆ ಬರ್ತಾ ಇರ್ತಾರೆ. ಬಟ್ ವಿವೇಕ್ ಆದ್ರೂ ಸ್ವಲ್ಪ ಟಯರ್ಡ್ನೆಸ್ ಇರುತ್ತೆ, ಅವನಿಗೆ ಒಬ್ಬನಿಗೆ ನಡೆಯೋಕ್ಕೆ ಕೂಡ ಆಗ್ತಾಯಿರಲ್ಲ. ಗೌರಿ ಅವನನ್ನು ಹಿಡ್ಕೊಂಡು ನಿಧಾನಕ್ಕೆ ಸಪೋರ್ಟಿಂದ ಅವನನ್ನು ಆಚೆ ಕರ್ಕೊಂಡ್ಬರ್ತಾ ಇರ್ತಾಳೆ.
ಸೊ ಅದಾದಮೇಲೆ ಶ್ಯಾಮು ಕಂಪನಿಯಿಂದ ಕಾರನ್ನು ಕಳಿಸಿರ್ತಾರೆ. ವಿವೇಕು ಕಂಪನಿ ಕಾರ್ ನೋಡಿಬಿಟ್ಟು ಶಾಕ್ ಆಗ್ತಾಳೆ. ಆಮೇಲೆ ಹಾಕ್ತಾನೆ. ಆಮೇಲೆ ಗೌರಿ ಇದ್ಬಿಟ್ಟು ನಾನೇ ಶ್ಯಾಮ್ ಅವ್ರಿಗೆ ಹೇಳಿದ್ದೆ, ಶ್ಯಾಮ್ ಅವರು ಕಂಪನಿ ಕಾರನ್ನು ಕಳಿಸಿದ್ದಾರೆ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಕಾರಲ್ಲಿ ಕೂತ್ಕೊಳ್ಳಿ ಅಂತಾಳೆ. ಆಮೇಲೆ ವಿವೇಕ್ ಇದ್ಬಿಟ್ಟು ಇಲ್ಲ ನಾನೇ ಕಾರ್ ಡ್ರೈವ್ ಮಾಡ್ತೀನಿ ಅಂತ ಹೇಳ್ತಾರೆ. ಗೌರಿ ಇದ್ಬಿಟ್ಟು ಬೇಡ ಅಂತ ಹೇಳ್ತಾಳೆ. ಇಲ್ಲ ಡ್ರೈವರಿಗೆ ಕರೆದ್ಬಿಟ್ಟು ವಿವೇಕು ಸ್ಕೂಟಿ ಡ್ರೈವ್ ಮಾಡ್ಕೊಂಡು ನೀವು ಮನೆಗೆ ಬನ್ನಿ, ಕಾರ್ ಡ್ರೈವಿಂಗ್ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಗೌರಿಗೆ ವಿವೇಕ್ಗೆ ಕಾರ್ ಡ್ರೈವಿಂಗ್ ಮಾಡೋಕ್ಕಾಗುತ್ತೋ ಇಲ್ಲೋ ಅಂತ ಭಯ, ಟೆನ್ಷನ್ ಇರುತ್ತೆ. ಆದರೂ ವಿವೇಕ್ ಇದ್ಬಿಟ್ಟು ನಾನು ಚೆನ್ನಾಗೇ ಇದ್ದೀನಿ, ಡ್ರೈವಿಂಗ್ ಮಾಡುವಷ್ಟು ಫಿಟ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಕಾರ್ ಡ್ರೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಕಾರ್ ಡ್ರೈವ್ ಮಾಡ್ತಾ ಸ್ವಲ್ಪ ಕೆಮ್ಮು ಬರುತ್ತೆ. ಸೊ ಆವಾಗ ಗೌರಿ ತಕ್ಷಣ ಇನ್ನೆಲ್ಲರ್ ತೊಗೊಳ್ತಾಳೆ. ಆಮೇಲೆ ವಿವೇಕ್ ಇದ್ಬಿಟ್ಟು ನನಗೆ ಕೆಮ್ಮು ಬಂದಿರೋದಷ್ಟೇ, ಬ್ರೀತಿಂಗ್ ಪ್ರಾಬ್ಲಮ್ ಏನಾಗಿಲ್ಲ, ಅದಕ್ಕೆಲ್ಲ ನೀನು ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಳೆ. ಅದಾದಮೇಲೆ ಗೌರಿ ಅವನಿಗೆ ಸ್ವಲ್ಪ ಕುಡಿಯೋದಕ್ಕೆ ನೀರು ಕೊಡ್ತಾಳೆ. ಅದಾದಮೇಲೆ ವಿವೇಕು ನೀರು ಕೊಟ್ಬಿಟ್ಟು ಕಾರ್ ಡ್ರೈವ್ ಮಾಡಿಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದಾದಮೇಲೆ ಗೌರಿ ಕೂತ್ಕೊಂಡು ವಿವೇಕ್ನೇ ನೋಡಿಕೊಂಡು ಕೂತಿರ್ತಾಳೆ. ಸೊ ವಿವೇಕ್ ಕೂಡ ತುಂಬಾ ಟಯರ್ಡ್ ಆಗಿರ್ತಾನೆ. ಫೇಸಲ್ಲೆಲ್ಲ ಅವನಿಗೆ ಎನರ್ಜಿನೇ ಇರೋದಿಲ್ಲ. ರಾತ್ರಿ ಊಟ ಕೂಡ ಮಾಡಿರೋದಿಲ್ಲ. ಐಸ್ ಕ್ರೀಮ್ ತಿಂದು ಈ ಥರ ಎಲ್ಲ ಆಗಿರೋದ್ರಿಂದ ಅವನಿಗೆ ತುಂಬಾ ಟಯರ್ಡ್ ಆಗೋಗ್ಬಿಟ್ಟಿರುತ್ತೆ. ಸೊ ಅವ್ನಿಗೆ ಎದ್ದೇಳೋಕ್ಕೆ ಕೂಡ ಆಗ್ತಾ ಇರಲ್ಲ. ಆಮೇಲೆ ಗೌರಿ ಇದ್ಬಿಟ್ಟು ನಾನು ಸ್ವಲ್ಪ ಒಂದು 10 ನಿಮಿಷ ಟೈಮ್ ಕೊಡಿ, ನಾನು ಅಡುಗೆ ಮಾಡ್ಕೊಂಬರ್ತೀನಿ, ಬಿಸಿಯಾಗಿ ಏನಾದರೂ ಮಾಡ್ಕೊಬರ್ತೀನಿ ಅಂತ ಹೇಳ್ತಾಳೆ. ಅದಾದಮೇಲೆ ವಿವೇಕ್ ಇದ್ಬಿಟ್ಟು ನನಗೇನು ಬೇಡ ಅಂತ ಹೇಳ್ದೆ ತಾನೆ, ಯಾಕೆ ಇಷ್ಟು ಫೋರ್ಸ್ ಮಾಡ್ತಿದ್ದೆ, ಆದ್ರೂ ಇಲ್ಲ ನೀವು ಊಟ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಗೌರಿ ಹೋಗಿ ಅಡುಗೆ ಮಾಡೋಕ್ಕೆ ಹೋಗ್ತಾಳೆ. ಅದಾದಮೇಲೆ ವಿವೇಕ್ ಇಲ್ಲಿ ಕುತ್ಕೊಂಡಿದ್ದಾಗ ಎಲ್ಲನೂ ನೆನಪು ಮಾಡ್ಕೊಳ್ತಾನೆ. ರಾತ್ರಿ ಏನೇನೆಲ್ಲ ಆಯಿತು, ನಾನು ಐಸ್ ಕ್ರೀಮ್ ತಿಂದು ಯಾವ ಕಂಡೀಷನಲ್ಲಿದ್ದೆ, ಆ ಕಂಡೀಷನನ್ನು ಗೌರಿ ಯಾವ ಥರ ಫೇಸ್ ಮಾಡಿದ್ಲು, ನನ್ನನ್ನು ಯಾವ ಥರ ಹಾಸ್ಪಿಟಲಿಗೆ ಕರ್ಕೊಂಡು ಹೋದ್ಲು, ಹಾಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡಿಸಿದ್ಲು, ಅವಳ ಹತ್ರ ದುಡ್ಡು ಇಲ್ಲದೆ ಇದ್ದರೂ ಕೂಡ ನನಗೆ ಎಷ್ಟು ಚೆನ್ನಾಗಿ ನೋಡಿಕೊಂಡ್ಲು, ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ಕೊಂಡು ಕರ್ಕೊಂಬಂದ್ಲು ಅಂತ ಹೇಳ್ಬಿಟ್ಟು ವಿವೇಕ್ ಅದನ್ನೆಲ್ಲನೂ ನೆನಪು ಮಾಡ್ಕೋತಾ ಇರ್ತಾನೆ. ಆ ಕಡೆ ಗೌರಿ ಕೂಡ ವಿವೇಕ್ಗೆ ಅಡುಗೆನ ರೆಡಿ ಮಾಡ್ತಾ ಇರ್ತಾಳೆ. ಸೊ ವಿವೇಕ್ಗೆ ಅನಿಸುತ್ತೆ ಗೌರಿ ನನಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾಳೆ, ಸೊ ನನಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಳು, ಯಾರು ಸಪೋರ್ಟ್ ಇಲ್ಲದೆ ಇದ್ದರೂ ಕೂಡ ನನಗೆ ಹಾಸ್ಪಿಟಲಿಗೆಲ್ಲ ಕರ್ಕೊಂಡೋಗಿ ಕೈಯಲ್ಲಿ ದುಡ್ಡು ಇಲ್ಲದೆ ಇದ್ದರೂ ಕೂಡ ನನಗೆಲ್ಲ ಟ್ರೀಟ್ಮೆಂಟ್ ಕೊಡಿಸಿ ಇಷ್ಟೆಲ್ಲ ಚೆನ್ನಾಗಿ ಹುಷಾರು ಮಾಡಿಕೊಂಡು ನನಗೆ ಮನೆಗೆ ಕರ್ಕೊಂಬಂದ್ಲು ಅಂತೇಳ್ಬಿಟ್ಟು ವಿವೇಕ್ ಮನಸ್ಸಲ್ಲಿ ಗೌರಿ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ನು ಬರುತ್ತೆ. ಸೊ ಹಾಸ್ಪಿಟಲಿಗೆ ಕರ್ಕೊಂಡೋಗಿದ್ದು, ಅಡ್ಮಿಷನ್ ಮಾಡಿದ್ದು ಎಲ್ಲನೂ ನೆನಪು ಮಾಡ್ಕೊತಾ ಇಲ್ಲಿ ಕೂತಿರ್ತಾನೆ. ಆ ಕಡೆ ಗೌರಿ ಕೂಡ ವಿವೇಕ್ಗೋಸ್ಕರ ಸಿಂಪಲ್ಲಾಗಿ ಒಂದಷ್ಟು ಅಡುಗೆನ ಮಾಡಿಕೊಂಡು ಈ ಕಡೆ ತೊಗೊಂಬರ್ತಾ ಇರ್ತಾಳೆ. ಸೊ ಅದಾದಮೇಲೆ ಗೌರಿ ವಿವೇಕ್ಗೆ ಊಟ ಕೊಡ್ತಾಳೆ. ಊಟ ಕೊಟ್ಟಾದ್ಮೇಲೂ ಕೂಡ ವಿವೇಕ್ ನನಗೆ ಬೇಡ ಬೇಡ ಅಂತಲೇ ಹಠ ಮಾಡ್ತಾ ಇರ್ತಾನೆ. ಅದಕ್ಕೆ ಗೌರಿ ಇದ್ಬಿಟ್ಟು ನೀವು ತುಂಬ ಟಯರ್ಡ್ ಆಗಿದ್ದೀರ, ಅಟ್ಲೀಸ್ಟ್ ಸ್ವಲ್ಪ ಆದರೂ ಊಟ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ. ಅಟ್ಲೀಸ್ಟ್ ನೀವು ನಾಳೆ ಬೆಳಗ್ಗೆ ಎದ್ದು ನನಗೆ ಬೈಯೋಕ್ಕಾದರೂ ಎನರ್ಜಿ ಇರಲಿ, ಸ್ವಲ್ಪ ಊಟ ಮಾಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೋತಾಳೆ. ಸೊ ನೀವು ಇದು ನಾನು ಇವಾಗ ತೊಗೊಂಬಂದು ಕೊಟ್ಟ ತಕ್ಷಣ, ಈ ಊಟ ಮಾಡಿದ ತಕ್ಷಣ ನೀವು ನನಗೆ ನಿಮ್ಮ ಮನಸ್ಸಲ್ಲಿ ಯಾವ ಸ್ಥಾನ ಕೊಟ್ಟಿದ್ರೋ ಆ ಸ್ಥಾನ ಏನು ಬದಲಾಗೋದಿಲ್ಲ, ಆ ಥರ ಏನು ತಿಳ್ಕೊಳಕ್ಕೆ ಹೋಗಬೇಡಿ. ನಿಮ್ಗೆ ಇವಾಗ ಊಟದ ಅವಶ್ಯಕತೆ ತುಂಬಾ ಇದೆ, ನಿಮ್ಗೆ ಇವಾಗ ಎನರ್ಜಿ ಬರೋದು ತುಂಬ ಇಂಪಾರ್ಟೆಂಟು, ದಯವಿಟ್ಟು ಊಟ ಮಾಡಿ, ನಾಳೆ ಬೆಳಗ್ಗೆ ನನಗೆ ಬೈಯೋದಕ್ಕಾದರೂ ನಿಮ್ಗೆ ಎನರ್ಜಿ ಬೇಕಲ್ವಾ ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡಿಬಿಟ್ಟು ಊಟ ಕೊಡ್ತಾಳೆ. ಅದಾದಮೇಲೆ ವಿವೇಕು ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಮುಂದಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ, ಸೊ ವಿವೇಕ್ ಈ ಥರ ಆಗಿರೋದು ಮನೆಯವರಿಗೆಲ್ಲ ಯಾವ ಥರ ಗೊತ್ತಾಗುತ್ತೆ, ಅದಕ್ಕೆ ಮನೆಯವರೆಲ್ಲ ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಮಂತ್ರಾಲಯದಿಂದ ಬಂದಮೇಲೆ ಗೌರಿನ ಮತ್ತು ಗೌರಿ ಮಾಡಿದ್ದು ಸರಿ ಅಂತ ಹೇಳ್ತಾರೆ, ತಪ್ಪು ಅಂತ ಹೇಳ್ತಾರೆ ಅಂತ ಎಲ್ಲ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂದ್ರೆ ಮುಂದಿನ ಎಪಿಸೋಡಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು ಆಲ್. ಸಿ ಯು.